ಏನಕ್ಕೆ ಅಟ್ಯಾಕ್ ಆಗಿರ್ಬೋದು, ಏನಕ್ಕೆ ಶೂಟ್ ಮಾಡಿದ್ದಾರೆ ಏನಾದರೂ ಸರ್? ಈಗ ನಿಮಗೆ ಎಷ್ಟೊತ್ತಿಗೆ ಮಾಹಿತಿ ಬಂತು ಸರ್? ನೀವು ನೋಡುವಂತ ಪರಿಸ್ಥಿತಿ ಸಂದರ್ಭದಲ್ಲಿ ಹೆಂಗಿತ್ತು ಸರ್, ಏನಿತ್ತು ಸರ್? ನಾನು ಮಧ್ಯರಾತ್ರಿ 12:40ಕ್ಕೆ ನಮ್ಮ ಲಾಯರ್ ನಾರಾಯಣ ಸ್ವಾಮಿ ಅವರು ನಮಗೆ ಫೋನ್ ಮಾಡಿದ್ರು. ನೋಡಿ, ಬಿಡದಿಯಲ್ಲಿ ಹಿಂಗೆ ಒಂದು ಇನ್ಸಿಡೆಂಟ್ ಆಗಿದೆ, ಹೌದಾ ಅಲ್ಲೋ, ಇಮಿಡಿಯೇಟ್ ಅಲ್ಲಿ ಹೋಗಿ ಯಾವ್ದು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಇಮಿಡಿಯೇಟ್ ಹೋಗಿ ಅಂತ ಅವರು ಕಾಲ್ ಮಾಡಿದ್ರು. ನಾನು ಇಮಿಡಿಯೇಟ್ ಎತ್ಕೊಂಡು ಬಂದು ಇಲ್ಲಿ ನಮ್ಮ ಗೇಟಲ್ಲಿ ಸೆಕ್ಯೂರಿಟಿ ಕೇಳಿದೆ. ಇಲ್ಲ, ಅಲ್ಲೊಂದು ಸದ್ದು ಬಂದಂಗಾಯಿತು, ಬಂದು ಇಮಿಡಿಯೇಟ್ ಮುಂದೆ ಹೋದ್ರು, ಸೆಕ್ಯೂರಿಟಿಗಳು ಕರ್ಕೊಂಡು ಹೋದ್ರು ಅಂತ ನಮ್ಮ ಗೇಟ್ ಸೆಕ್ಯೂರಿಟಿ ಹೇಳ್ದೆ. ಆಮೇಲೆ ನಾನು ಬಿಡದಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿ ಇರಲಿಲ್ಲ. ಅಲ್ಲಿಂದ ಮತ್ತೆ ಹೋದ ಭರತ್ ಕೆಂಪಣ್ಣ ಹಾಸ್ಪಿಟ್ಲಲ್ಲಿ ಇದ್ರು. ಹೋಗಿ ನೋಡಿದಾಗ ಮೂಗು ಇಲ್ಲಿ ಪೂರ್ತಿ ಈ ಭಾಗದಲ್ಲಿ ಒಂದು ಅರ್ಧ ಇಂಚು ಇಂಜುರಿ ಆಗಿದೆ. ಆಮೇಲೆ ಬಲಗೈಗೆ ಇಂಜುರಿ ಆಗಿದೆ. ಆಮೇಲೆ ನಾನು ಡ್ರೈವರ್ದು ಬೆನ್ನಿಗೆ ಇಂಜುರಿ ಆಗಿದೆ, ಇಲ್ಲಿ ಬೆನ್ನು ಭಾಗದಲ್ಲಿ. ಆಮೇಲೆ ಅಲ್ಲಿ ಗಾಡಿ ಇತ್ತು, ಗಾಡಿ ನೋಡಿದರೆ ಡ್ರೈವರ್ ಕೂತಿರೋ ಡೋರದ್ದು ಎಜ್ಜಲ್ಲಿ ನುಗ್ಗಿರೋ ಬುಲೆಟ್ಟು ಡ್ರೈವರ್ ಸೀಟಿನ ಸೀಲಿ ಹಿಂದ್ಗಡೆ ರಿಕ್ಕಿ ಅವರು ಕೂತಿದ್ರು. ಅವ್ರೇನೋ ಬಗ್ಗಿ ಬ್ಯಾಗಿಂದ ತಗೊತಾ ಇದ್ರಂತೆ, ಅದಕ್ಕೆ ಮೂಗಿಗೆ ತಾಗಿದೆ. ಏನೋ ಅಕಸ್ಮಾತ್ ಅವರು ಒಂದು ಸ್ವಲ್ಪ ಜಾಸ್ತಿ ಬಗ್ಗಿದ್ರು ಬಹುಶಃ ಜೀವಕ್ಕೆ ಅಪಾಯ ಬಂದಿರೋದು. ಬಹುಶಃ ಅದೃಷ್ಟ ಚೆನ್ನಾಗಿತ್ತು, ಅದರಿಂದ ಏನು ತೊಂದರೆ ಆಗಿಲ್ಲ ದೇವ್ರ ದಯೆಯಿಂದ. ಆಮೇಲೆ ಸ್ವಲ್ಪ ಇದು ಮುಂದೆ ಆಗಿದ್ರು ಡ್ರೈವರು ಸಂಪೂರ್ಣವಾಗಿ ಹೋಗುವಂಥ ಪರಿಸ್ಥಿತಿ ಇತ್ತು. ಯಾಕಂದ್ರೆ ಒಂದು 2-3 ಇಂಚು ಮುಂದೆ ಫೈರ್ ಆಗಿದೆ, ಡ್ರೈವರು ಡೆತ್ ಆಗೋ ಸಾಧ್ಯತೆ ಇತ್ತು ಅಷ್ಟೇ. ಸರ್, ಯೂಶಲಿ ಸರ್ ಈ ಕಾರ್ನ ಸಾಮಾನ್ಯ ಡ್ರೈವರ್ ಇದ್ರು ಕೂಡ ರಿಕ್ಕಿನೇ ಓಡಿಸ್ತಾ ಇದ್ರು, ಹಾಗಾಗಿ ಆ ಡ್ರೈವರ್ ನಾರ್ಮಲಿ ರಿಕ್ಕಿಗೆ ಡ್ರೈವಿಂಗ್ ಅಂದ್ರೆ ಅವರು ಫ್ಯಾಷನ್, ಎಲ್ಲ ವೆಹಿಕಲ್ ಒಂಥರ ಫ್ಯಾಷನ್ ಅವರಿಗೆ. ಅದರಿಂದಾಗಿ ನಾರ್ಮಲ್ ಡ್ರೈವರ್ ಇದ್ರು ರಿಕ್ಕಿ ಅವರೇ ಓಡಿಸ್ತಾರೆ ಅವ್ರಿಗೆ, ಯಾಕಂದ್ರೆ ಅವ್ರದೇ ಆದಂಥ ಇದರಲ್ಲಿ ಓಡಿಸೋ ಇದರಿಂದ ಅವರೇ ಓಡಿಸ್ತಾರೆ. ಅದನ್ನ ಟಾರ್ಗೆಟ್ ಮಾಡಿ ಆ ಡ್ರೈವರ್ ಸೀಟಿಗೆ ಮಾಡಿರ್ಬೋದು ಅಂತ ನಮ್ಗೆ ಅನ್ನಿಸ್ತದೆ. ಬಹುಶಃ ಇನ್ನು ನಮ್ಮ ಇಲಾಖೆಯವರು ಅದನ್ನ ಉತ್ತಮ ರೀತಿಯಲ್ಲಿ ಖಂಡಿತವಾಗಿ ಅದನ್ನ ಇದು ಮಾಡ್ತಾರೆ. ಇನ್ನು ಏನಾದ್ರು ದ್ವೇಷ ಅಂತೂ ಮೊದಲಿಂದ ಮುತ್ತಪ್ರಯ್ಯವರ ಕಾಲದಿಂದ ಇದಿರ್ತಕ್ಕಂಥ ದ್ವೇಷ ಅದು ಇನ್ನೂ ಮುಂದುವರಿಯುವ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಆ ಮುತ್ತಪ್ರಯ್ಯವರು ಬಹುತೇಕ ಬಾರಿ ಹೇಳೋರು, ಇಲ್ಲಿ ಏನಾಗುತ್ತೆ, ಈ ಒಂದು ಸದ್ದು ಮಾಡಬೇಕು ಅಂದರೆ ಅದಕ್ಕೆ ಒಂದು ಹೆಸರು ಇರಬೇಕು. ಹೆಸರು ಇರತಕ್ಕಂಥ ವ್ಯಕ್ತಿಯ ಜೊತೆಗಿರೋರು ಅಥವಾ ವ್ಯಕ್ತಿಯ ಮಕ್ಕಳು ಯಾರಿಗಾದರೂ ಟಾರ್ಗೆಟ್ ಮಾಡಿ ಅದರಿಂದ ಹೆಸರು ಪಡೆಯುವಂಥ ಉದ್ದೇಶನೂ ನಡೆದಿರ್ಬೋದು. ಅಥವಾ ಆಸ್ತಿ ವಿವಾದಕ್ಕೆ, ಈಗ ನಮ್ಮ ಲಾಯರ್ ಸಾಹೇಬರು ಹೇಳಿದಂಗೆ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಹೇಳಕ್ಕೆ ಬರಲ್ಲ. ಬಟ್ ಆಸ್ತಿ ವಿವಾದ ಇದರಲ್ಲಿ ಅವರ 2ನೇ ಹೆಂಡತಿ ಮತ್ತು ಇದನ್ನು ಆ ಕೇಸು ಇತ್ತೀಚೆಗೆ ಅಷ್ಟೇ ಕಾಂಪ್ರಮೈಸ್ ಆಗಿ ಅದು ಒಂದು ಹಂತಕ್ಕೆ ಇತ್ಯರ್ಥ ಆಗಿತ್ತು. ಬಟ್ ಆದರೂ ಯಾವ ರೀತಿಯಲ್ಲಿ ಅದನ್ನ ಸಂಪೂರ್ಣವಾಗಿ ಕಾಂಪ್ರಮೈಸ್ ಆಗಿದೆಯೋ ಇಲ್ವೋ ಅಂತ ನಮ್ಗೆ ಗೊತ್ತಿಲ್ಲ, ಅಥವಾ ಬೇರೆ ರೀತಿ ಯಾವ್ದು ಇದೆ ಅಂತ ಇನ್ನು ಪೊಲೀಸ್ ಇಲಾಖೆ ಅವ್ರದ್ದು ಏನು ಇನ್ವೆಸ್ಟಿಗೇಷನ್ ಇದೆ ಅದರಿಂದಲೇ ಗೊತ್ತಾಗುತ್ತೆ. ಒಂದ್ ಕಡೆ ಸರ್ ಲ್ಯಾಂಡ್ ಇಶ್ಯೂದು ಕೇಳ ಬರ್ತಾ ಇತ್ತು ಈ ಅಂತ, ಮತ್ತೊಂದ್ ಕಡೆ ಎಲ್ಲಾದ್ರೂ ಭೂಗತ ಲೋಕ ಎಂಟ್ರಿ ಆಯ್ತು ಅಂತ ಅನ್ಸುತ್ತೆ ಸರ್, ಆತರ ಏನಾದ್ರು? ಬಟ್ ಅಂದ್ರೆ ಮುತ್ತಪ್ಪರಯವರ ದ್ವೇಷಕ್ಕೆ ತರದ್ ಏನಾದ್ರು ಸರ್ ಅದು ಹೇಳಕ್ ಬರಲ್ಲ. ಬಹುಶಃ ಏನಂತಂದ್ರೆ ರಿಕ್ಕಿಯವ್ರು ನಾರ್ಮಲಿ ಈಗ ಫ್ಯಾಮಿಲಿ ಇದೆ, ಮಗು ಇದೆ, ಬಂದ್ರೆ ಬಿಡದಿಯಲ್ಲೇ ಕಳೀತಾ ಇರ್ತಾರೆ. ಎಲ್ಲೋ ಅವರು ಆಯ್ತು, ಫ್ಯಾಮಿಲಿ ಆಯ್ತು, ಹೊರಗಡೆ ಎಲ್ಲೂ ಓಡಾಡೋದಿಲ್ಲ, ಹೆಚ್ಚಾಗಿ ಮನೇಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಬೆಂಗಳೂರಲ್ಲೂ ಸದಾಶಿವನಗರದಲ್ಲಿ ಮನೆ ಇರುತ್ತೆ, ಅಲ್ಲಿಗೆ ಕೆಲವೊಂದು ಸಾರಿ ಯಾಕೆಂದರೆ ಆಫೀಸಲ್ಲಿ ಇರೋದ್ರಿಂದ ಅಲ್ಲಿ ಟ್ರಾವೆಲ್ ಮಾಡ್ತಾರೆ, ಅಲ್ಲಿಂದ ಬರ್ತಾರೆ. ಆಮೇಲೆ ಈಗ ಮನೆಯಲ್ಲಿ ಇಂಟೀರಿಯರ್ ಕೆಲಸ ನಡೀತಾ ಇದೆ, ಸೊ ಅದನ್ನು ನೋಡಿಕೊಂಡು ಹೋಗೋಕ್ಕೆ ಅಂತ ಬಂದು ಹೋಗ್ತಾ ಇರೋರು. ಇಲ್ಲಾಂದರೆ ಇಲ್ಲೇ ಸ್ಟೇ ಮಾಡೋರು. ಫ್ಯಾಮಿಲಿ ಇದ್ದಾಗಂತೂ 1 ತಿಂಗಳು 2 ತಿಂಗಳು 3 ತಿಂಗಳು ಇದ್ದರೂ ಬಿಡದಿಯಲ್ಲೇ ಸ್ಟೇ ಮಾಡ್ತಾರೆ ಅವ್ರ ಮಗು ಮತ್ತು ಅವರ ಹೆಂಡತಿ ಜೊತೆ. ಅದರಿಂದಾಗಿ ಅದನ್ನೇ ಯಾರೋ ಸೂಕ್ಷ್ಮವಾಗಿ ಗಮನಿಸಿ, ಆ ಮೂಮೆಂಟನ್ನು ಗಮನಿಸಿ ಏನಾದ್ರು ಮಾಡಿರ್ಬೋದು ಅಂತ ಮೇಲ್ನೋಟಕ್ಕೆ ಕಾಣಿಸ್ತದೆ. ಮುಂದೆ ಇಲಾಖೆಯವರು ಅದನ್ನು ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗುತ್ತೆ ಅದ್ರ ಮೇಲೆ. ರಿಕ್ಕಿ ರಾಯ್ ಮೀಟ್ ಮಾಡಿದ್ರ? ಯಾವಾಗ ಮೀಟ್? ಲಾಸ್ಟ್ ಟೈಮ್ ಏನಾದ್ರು ಹೇಳಿದ್ರ? ಏನ್ ನಾವು ನಾರ್ಮಲಿ ಏನು ಅಂತಂದ್ರೆ ಯಾವ್ದಿದ್ರು ಏನಾದ್ರು ಕೆಲಸ ಅವ್ರದ್ದು ಆ ಕಂಪನಿ ಕೆಲಸ ಏನಿರುತ್ತೆ ಅದನ್ನಷ್ಟೇ ಪ್ರಸ್ತಾಪ ನಮ್ಮಲ್ಲಿ ಮಾಡಿದ್ರು, ಯಾವತ್ತು ಈ ರೀತಿಯ ಇದನ್ನ. ಬಟ್ ಮೊದಲಿಂದ ನಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಅವ್ರು, ಯಾಕೆಂದ್ರೆ ಮುತ್ತಪ್ರಾಯಿ ಮಗ ಇರೋದ್ರಿಂದ ನ್ಯಾಚುರಲ್ ಆಗಿ ಮುತ್ತಪ್ರಾಯಿ ಅವರ ಒಂದು ದ್ವೇಷ ಮಗನ ಮೇಲೇನೋ ಮುಂದುವರಿಯೋಕೆ ಸಾಧ್ಯತೆ ಇದೆ. ಸೊ ಅದರಿಂದಾಗಿ ಅದು ಹೇಳಕ್ ಬರಲ್ಲ, ಯಾಕಂದ್ರೆ ಇನ್ನು ಮುಂದೆ ಇನ್ವೆಸ್ಟಿಗೇಷನ್ ಅಲ್ಲೇ ಗೊತ್ತಾಗ್ತದೆ. ರಷ್ಯಾದಿಂದ ಒಂದು 2-3 ಡೇಸ್ ಬ್ಯಾಕ್ ಬಂದ್ರು ಅಂತ ಹೇಳ್ತಾರೆ, ಬಂದ ತಕ್ಷಣ ಈ ರೀತಿ ಅಟ್ಯಾಕ್ ಆಗಿರುವಂತದ್ದು. ಬಟ್ ಅದ್ರ ಬಗ್ಗೆ ನಮಗೂ ಗೊತ್ತಿಲ್ಲ. 2 ದಿನ ಹೇಗೆ ಲಾಸ್ಟ್ ವೀಕ್ ಇದ್ರು, ಹೋಗಿ ಮತ್ತೆ ನಿನ್ನೆ ಮೊನ್ನೆ ಬಂದ್ರು ಅಂತ ಹೇಳಿದ್ರು. ನನಗೂ ಗೊತ್ತಿರಲಿಲ್ಲ. ನನಗೆ ಇವರು ಹೇಳಿದ್ಮೇಲೆ ರಾತ್ರಿ ಫೋನ್ ಮಾಡಿದಾಗ ಗೊತ್ತಾಯ್ತು, ಬಂದಿದ್ದಾರೆ, ಬಂದು ವಾಪಸ್ ಇಲ್ಲಿ ಹೋಗೋರು ನನಗೂ ಗೊತ್ತಾಗಿರೋದು. ಸರ್ ಅಂದ್ರೆ ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಸರ್? ಅಂದ್ರೆ ಈ ತರ ಅಲ್ಲ, ಇದನ್ನ ನೋಡಿದ್ರೆ ಈ ಇನ್ಸಿಡೆಂಟ್ ನೋಡಿದ್ರೆ 100% ಟಾರ್ಗೆಟ್ ಮಾಡಿದ್ದಾರೆ. ಅಂದ್ರೆ ಭೂಗತ ಲೋಕಕ್ಕೆ ಎಂಟ್ರಿ ಅದು ನಮಗೆ ಇನ್ನು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ಬೇಕು. ನಮಗೆ ಅಂತದ್ದು ಗೊತ್ತಿದ್ರೆ ನಾವೇ ಈಗ ಇಷ್ಟೊತ್ತಿಗೆ ಕಂಪ್ಲೇಂಟ್ ಕೊಡೋರು, ಅದು ನಮಗೂ ಒಬ್ಬರೇ ಇದ್ದಿರು. ಈಗ ಈ ಸಾರಿ ಫ್ಯಾಮಿಲಿ ಬರಲಿಲ್ಲ. ಅವರ ಹೆಂಡತಿ ಬಂದು ರಷ್ಯಾ ಮೂಲದವರು, ರಷ್ಯಾದಲ್ಲೇ ಬಿಟ್ಟು ಬಂದಿದ್ದಾರೆ. ಅವ್ರು ಒಬ್ಬರೇ ಇದ್ರು. ಸೊ ಅದರಿಂದಾಗಿ ಬೆಂಗಳೂರು ತೆರಳಿದ್ರು. ಇಲ್ಲ ಅಂತಂದ್ರೆ ನಾರ್ಮಲಿ ಇಲ್ಲೇ ಉಳ್ಕೊಂತಾರೆ. ಆಮೇಲೆ ಇಲ್ಲಿ ಮನೆ ಒಳಗಡೆ ಇಂಟೀರಿಯರ್ ಕೆಲಸಗಳೆಲ್ಲ ನಡೀತಾ ಇದೆ.
ಸೊ ಅದರಿಂದಾಗಿ ಅವೆಲ್ಲ ನೋಡಿಕೊಂಡು ಇಲ್ಲಿ ಕುಕ್ ಇರ್ತಾರೆ, ನ್ಯಾಚುರಲ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದಾರೆ. ಅದು ಬಿಡದಿಗೆ ಒಂದು ರೌಂಡ್ ಏನೋ ಮರ್ತೋಗಿದೆ ಅಂತ ವಾಪಸ್ ಬಂದಿದ್ದಾರೆ. ವಾಪಸ್ ಬಂದು ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ಹೋಗಿ ಈ ಇನ್ಸಿಡೆಂಟ್ ನಡೆದಿದೆ. ಸರ್ ಈಗ ಹೋಗುವಂತ ಸಂದರ್ಭದಲ್ಲಿ ಸರ್ 2 ಕಾಲ್ ಬಂದಿದೆ ಅನ್ನೋದು ಸರ್, ಅದು ನನಗೆ ಗೊತ್ತಿಲ್ಲ, ಅದೇನು ಗೊತ್ತಿಲ್ಲ. ನಾನು ಇಮಿಡಿಯೇಟ್ ಆಸ್ಪತ್ರೆ ಹೋದಾಗ ಅವ್ರಿಗೆ ತುಂಬಾ ನೋವು ಆಗ್ತಾ ಇತ್ತು. ಬಿಡದಿ ಹೋಗ್ತಿದ್ದಂಗೆ ಒಂದು ಕಾಲ್ ಬಂದಿದೆ, ಮನೆಗೆ ಬಂದ್ಮೇಲೆ ಒಂದು ಕಾಲ್ ಬಂದಿದೆ ಅಂತ ಹೇಳಿ ಸರ್. ಅದೇನು ಗೊತ್ತಿಲ್ಲ ಏನಾದ್ರು ಆ ಥರ ಸರ್ ಥ್ರೆಟನ್ ಕಾಲ್ ಆ ಥರ ಅದು ಅವ್ರನ್ನ ವಿಚಾರಿಸಿದಾಗ ಅವರೇ ಅದಕ್ಕೆ ಹೇಳ್ಬೇಕಷ್ಟೇ, ನಮಗೂ ಐಡಿಯಾ ಇಲ್ಲ. ಅದು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅವರು ಹುಷಾರಾದ್ಮೇಲೆ ಅವರು 100% ಅದಕ್ಕೆ ಉತ್ತರ ಕೊಡ್ಬೋದು. ಈ ಅನ್ಪೂರ್ಣ ಅನುರಾಧ ಅಂದ್ರೆ ಯಾರು ಸರ್ ಅವರು? ಅನುರಾಧ ಅಂತಂದ್ರೆ ಮತಪ್ರಿಯವರು 2ನೇ ಹೆಂಡತಿ. ಬಟ್ ಅನ್ನಪೂರ್ಣ ಅಂತಂದ್ರೆ ನಮ್ಗೆ ಯಾರು ಅಂತ ಗೊತ್ತಿಲ್ಲ. ರಿಕಿರೇಯುಗರು ಅವರು ಮೊದಲು ಒಂದು ಮದುವೆ ಆಗಿತ್ತು, ಅದು ಡಿವೋರ್ಸ್ ಆಗಿತ್ತು. ಅವಾಗಲೇ ಮತಪ್ರಿಯವರು ನನ್ಗೆ ಗೊತ್ತಿಲ್ಲ. ಅದು ಹೆಸರು ನನ್ಗೆ ಗೊತ್ತಿದ್ದಂಗೆ ಅನ್ನಪೂರ್ಣ ಅಲ್ಲ ಅಂತ ಅನ್ನಿಸ್ತದೆ. ನನ್ಗೆ ಗೊತ್ತಿಲ್ಲ, ಅದು ನನಗೂ ಈಗ ಮರ್ತೋಗಿದೆ ಅದು ಹೆಸರು. ನಮಗೆ ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವರು ವೈಯಕ್ತಿಕ ವಿಚಾರಗಳು ನಮ್ಮದು. ಅದು ಮುತಪ್ರಿಯವರು ಜೀವಂತ ಇದ್ದಾಗಲೇ ಡೈವೋರ್ಸ್ ಆಗಿತ್ತು, ಎಲ್ಲವೂ ಮ್ಯೂಚುವಲಿ ಡೈವೋರ್ಸ್ ಆಗಿತ್ತು. ಆಮೇಲೆ ಇವರು ರಷ್ಯಾದ ಮೂಲದ ಹುಡುಗಿನ ಮದುವೆ ಆದರು, ಮಗು ಇದೆ, ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿದ್ದಾರೆ. ಇಲ್ಲಿ ಬಂದರೆ ಇಲ್ಲೇ ಕಲಿತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.